ಎಲ್ರಿಗೂ ನಮಸ್ಕಾರ. ಈ ಹಿಂದಿನ ವಿಡಿಯೋದಲ್ಲಿ ನಾನು 13 ವರ್ಷಗಳಿಗೊಮ್ಮೆ ಬಂದಿರುವಂತಹ ಭಾವುಕ ಅಮಾವಾಸ್ಯೆ ಮತ್ತು ಶನಿ ಜಯಂತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ಕೊಟ್ಟಿದ್ದೆ. ಅವತ್ತಿನ ದಿನ ನೀವು ಏನೇನೆಲ್ಲ ದಾನ ಮಾಡಬೇಕು, ಎಷ್ಟು ದಾನ ಮಾಡಬೇಕು ಅಂತ ನಾನು ಹೇಳಿದ್ದೆ. ಕೆಲವೊಬ್ರು ನನಗೆ ಡೌಟ್ಸ್ ಕೇಳಿದ್ದೀರಾ, ದಾನ ಕೊಡುವಂತಹ ವಸ್ತುಗಳಲ್ಲಿ ಯಾಕೆ 7 ಕೌಂಟ್ಸ್ ಅಲ್ಲೇ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಯಾಕೆ 7 ಕೌಂಟ್ಸ್ ಅಂತ ಅಂದ್ರೆ 7 ಬಂದ್ಬಿಟ್ಟು ಕೇತು ಗ್ರಹದ ಸಾಂಕೇತಿಕ ಸಂಖ್ಯೆ. ಅದು ಕೇತು ಗ್ರಹವನ್ನ ಪ್ರತಿನಿಧಿಸುತ್ತೆ. ಆ ಸಂಖ್ಯೆಯಲ್ಲಿ ನಾವು ದಾನ ಕೊಡೋದ್ರಿಂದ ಶನಿ ಗ್ರಹವನ್ನ ನಾವು ಶಾಂತಿಗೊಳಿಸೋದ್ರ ಜೊತೆಗೆ ಕೇತು ಗ್ರಹವನ್ನು ಕೂಡ ನಾವು ಶಾಂತಿಗೊಳಿಸಿದಂಗ ಆಗುತ್ತೆ. ಅಂದ್ರೆ ನಾವು ಪ್ರತಿದಿನ ಏನ್ ಮಾಡ್ತೀವಿ, ಕ್ಯಾಲೆಂಡರ್ ನೋಡ್ಕೊಂಡು ರಾಹುಕಾಲದ ನಂತರ ನಮ್ಮ ದಿನಚರಿಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀವಿ, ಯಾವುದೇ ಕೆಲಸ ಆರಂಭ ಮಾಡ್ಬೇಕು ಅಂದ್ರೂ. ಅದರಿಂದಾಗಿ ರಾಹುವಿನಿಂದ ಆಗುವಂತಹ ಪ್ರಭಾವಗಳಿಂದ ನಾವು ತಪ್ಪಿಸ್ಕೊಳ್ತೀವಿ. ಆದ್ರೆ ಕೇತುವಿನಿಂದ ಆಗುವಂತಹ ಪ್ರಭಾವಗಳನ್ನ ನಾವು ತಪ್ಪಿಸ್ಕೊಳ್ಳೋದಕ್ಕೆ 7 ಸಂಖ್ಯೆಯಲ್ಲಿ ನೀವು ದಾನ ಕೊಡೋದ್ರಿಂದ ಕೇತುವನ್ನು ಕೂಡ ನಾವು ಶಾಂತಗೊಳಿಸಿದಂಗ ಆಗುತ್ತೆ. ಹಾಗಾಗಿ ನೀವು ಶನಿದೇವರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ ನಂತರ ದಾನ ಕೊಡುವಾಗ ಎಲ್ಲವನ್ನ 7 ಕೌಂಟ್ಸ್ ಅಲ್ಲಿ ಕೊಡ್ಬೇಕು. ಅಂದ್ರೆ 700 ml ಎಳ್ಳೆಣ್ಣೆ ಅಥವಾ 700 ಗ್ರಾಮ್ ಕಪ್ಪು ಎಳ್ಳು ಅಥವಾ 7 ಮೀಟರ್ಸ್ ಕಪ್ಪು ವಸ್ತ್ರ ಅಥವಾ 7 ಪೀಸ್ ಆಫ್ ಅರಿಶಿಣದ ಬೇರು. ಈ ತರ 7 ಕೌಂಟ್ಸ್ ಅಲ್ಲಿ ಕೊಡೋದ್ರಿಂದ ಶನಿ ಗ್ರಹದ ಜೊತೆಗೆ ಕೇತು ಗ್ರಹವನ್ನು ಕೂಡ ನೀವು ಶಾಂತಗೊಳಿಸಿದಂಗ ಆಗುತ್ತೆ. ಇನ್ನೊಬ್ರು ನನ್ಗೆ ಇನ್ನೊಂದು ಡೌಟ್ ಕೇಳಿದ್ರಿ, 7 ದೀಪವನ್ನ ನಾವು ಹಚ್ಚಬಹುದಾ ಅಂತ. ಇಲ್ಲ. ಯಾಕೆ ಅಂತ ಅಂದ್ರೆ ಶನಿದೇವರ ದೇವಸ್ಥಾನದಲ್ಲಿ ದೀಪವನ್ನ ಹಚ್ಚೋ ಪದ್ಧತಿಗಿನ್ನ ಎಳ್ಳು ಬತ್ತಿಯನ್ನ ಹಚ್ಚುವಂತಹ ಪದ್ಧತಿನೇ ಹೆಚ್ಚು. ಹಾಗಾಗಿ ನೀವು ದೀಪವನ್ನ ಹಚ್ಚೋದ್ರ ಬದಲು ಮಡಿ ಉಟ್ಕೊಂಡು ಮನೆಯಲ್ಲಿ ಕಪ್ಪು ಎಳ್ಳು ಬತ್ತಿಯನ್ನ ನೀವು ತಯಾರು ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲೇ ತಯಾರು ಮಾಡ್ಕೊಂಡ್ರು ನಡೆಯುತ್ತೆ. ನೀವು ಪೂಜೆ ಆದ ನಂತರ ಅಲ್ಲಿ ಆ ಬತ್ತಿ ಸುಡೋದಕ್ಕೆ ಅಂತಾನೆ ಒಂದು ಬೌಲ್ ಇಟ್ಟಿರ್ತಾರೆ ಅಥವಾ ಒಂದು ಕಂಬ ಇರುತ್ತೆ ಬೌಲ್ ರೀತಿ. ಅಲ್ಲಿ ಹೋಗ್ಬಿಟ್ಟು ನೀವು ಏನೇನ್ ಕಷ್ಟ ಇದೆ, ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಕೊಂಡು ಒಂದೊಂದೇ ಬತ್ತಿಯನ್ನ ಇಟ್ಟು ಆಮೇಲೆ ಸಂಕಲ್ಪ ಮಾಡಿ ದೇವರ ಹತ್ರ ಆ ಬತ್ತಿಯನ್ನ ಒಟ್ಟಿಗೆ ಸುಟ್ಬಿಡಿ. ಇದನ್ನ ಮಾಡೋದ್ರಿಂದ ನಿಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ನಿಮ್ಮ ಎಲ್ಲ ಡೌಟ್ಸ್ ಅನ್ನ ನಾನೀಗ ಕ್ಲಿಯರ್ ಮಾಡಿದೀನಿ. ಮುಂದೆ ಏನಾದ್ರೂ ನಿಮ್ಗೆ ಡೌಟ್ಸ್ ಬಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.